ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕಾಮರ್ಸ್ ಸ್ಟುಡಿಯೋ. ಇವತ್ತಿನ ಕ್ಲಾಸ್ದಾಗ 10 ಮಾರ್ಕ್ಸಿನ ಪ್ರಾಬ್ಲಮ್ನ ಡಿಸ್ಕಸ್ ಮಾಡೋಣಂತ. ಇನ್ಕಮ್ ಟ್ಯಾಕ್ಸ್ 10 ಮಾರ್ಕ್ಸಿನ ಪ್ರಾಬ್ಲಮ್ ಯಾವ್ಯಾವ ಬರ್ತಾವಂದ್ರೆ ಫಸ್ಟ್ ಚಾಪ್ಟರ್ ಏನೈತಿ ಥಿಯರಿ ಐತಿ. ಥಿಯರಿ ಕ್ವಶನ್ಸ್ ನಾನು ವಿಡಿಯೋ ಮಾಡಿ ಸಪ್ರೇಟ್ ಆಗಿ ಬಿಡ್ತೀನಿ. ಸೊ ಸೆಕೆಂಡ್ ಚಾಪ್ಟರ್ ಇಂದ ನಾವು ಪ್ರಾಬ್ಲಮ್ಸ್ ಬರ್ತಾವೆ. ಸೆಕೆಂಡ್ ಚಾಪ್ಟರ್ ಇಂದ ನೋಡೋಣಂತ. ಸೆಕೆಂಡ್ ಚಾಪ್ಟರ್ ಏನೈತಲ್ಲ ರೆಸಿಡೆನ್ಷಿಯಲ್ ಸ್ಟೇಟಸ್, ಅದ್ರ ಮೇಲೆ ಯಾವ ತರ ಇದು ಏನು ಕ್ವಶನ್ ಕೇಳ್ತಾರಂದ್ರೆ ಕ್ಯಾಲ್ಕುಲೇಟ್ ದಿ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಕೇಳ್ತಾರೆ. ಸೊ ಅದ್ರ ಫಾರ್ಮೆಟ್ ನ ಫಸ್ಟ್ ಡಿಸ್ಕಸ್ ಮಾಡಿ ಆಮೇಲೆ ಪ್ರಾಬ್ಲಮ್ ಹೋಗೋಣಂತ. ಓಕೆ, ಇದು ಫಾರ್ಮೆಟ್ ಐತಿ. ಏನಾದ್ರೂ ಕ್ವಶನ್ದಾಗ ರಿಸೀವ್ಡ್ ಆರ್ ಅರ್ನ್ ಮನಿ ಇನ್ ಇಂಡಿಯಾ ಒಳಗೆ ಏನಾರ ನಮ್ಗೆ ಇನ್ಕಮ್ ಏನಾರ ಇತ್ತಂದ್ರೆ ಆ ಅಮೌಂಟ್ ನ ನಾವು ಮೂರು ಜನ ಅಂದ್ರೆ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಮೂರು ಜನಕ್ಕೂ ಹಚ್ಚಬೇಕು. ಓಕೆ, ನೆಕ್ಸ್ಟ್ ಬಿಸ್ನೆಸ್ ಕಂಟ್ರೋಲ್ಡ್ ಆರ್ ಮ್ಯಾನೇಜ್ಡ್ ಆರ್ ಸೆಟಪ್ ಇಂಡಿಯಾ ಅಂತ ಇತ್ತಂದ್ರ ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್ ಇವು ಎರಡು ಕಾಲಮಿಗೆ ಹಚ್ಚಬೇಕು ಅಮೌಂಟ್. ನೆಕ್ಸ್ಟ್ ಔಟ್ಸೈಡ್ ಎನಿ ಇನ್ಕಮ್ ಅಂದ್ರೆ ಬೇರೆ ದೇಶದಿಂದ ನಮ್ ದೇಶಕ್ಕೆ ಏನಾದ್ರೂ ಇನ್ಕಮ್ ಬಂದಿದ್ರೆ ಅದನ್ನ ನಾವು ಫಸ್ಟ್ ಕಾಲಮ್ ಅಂದ್ರೆ ಆರ್ಡಿನರಿ ರೆಸಿಡೆಂಟ್ ಮಾತ್ರ ಹಚ್ತೀವಿ. ನೆಕ್ಸ್ಟ್ ಹಾಫ್ ಆನ್ ಪಾರ್ಷಲಿ ರಿಸೀವ್ಡ್ ಇನ್ಕಮ್ ಇತ್ತಂದ್ರೆ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಗೆ ಅಷ್ಟೇ ಹಚ್ತೀವಿ. ನೆಕ್ಸ್ಟ್ ಎಕ್ಸಮ್ಟೆಡ್ ಇನ್ಕಮ್ ಅಂದ್ರೆ ಇವನ್ನ ನಾವು ತಗೋದೇ ಇಲ್ಲ ಅಂತ. ಅಗ್ರಿಕಲ್ಚರ್ ಇನ್ ಇಂಡಿಯಾ ಅಂದ್ರೆ ಅಗ್ರಿಕಲ್ಚರ್ ಇನ್ಕಮ್ ಎಕ್ಸಮ್ಟ್ ಆಗುತ್ತೆ ಇನ್ಕಮ್ ಟ್ಯಾಕ್ಸ್ ದಾಗ. ನೆಕ್ಸ್ಟ್ HUF, UTI, ಪಾಸ್ಟ್ ಅನ್ ಟ್ಯಾಕ್ಸ್. ನೆಕ್ಸ್ಟ್ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಇನ್ಕಮ್ 3,500 ತನಕ ಎಕ್ಸಾಮ್ ಐತಿ. ಸೊ ಇವಾಗ ಒಂದು ಪ್ರಾಬ್ಲಮ್ ನೋಡೋಣಂತ, ಅಂದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಎಕ್ಸಾಂಪಲ್ ಪ್ರಾಬ್ಲಮ್ ತೋಡೇನಿ. ಇದೇನೈತಲ್ಲ ಹೋದ ವರ್ಷದ ಕ್ವಶನ್ ಪೇಪರ್ದಾಗಿಂದ. ಓಕೆ, ಮಿಸ್ಟರ್ ಅವಿನಾಶ್ is a resident of Hubli, gives the following details of his income for the assessment year 2023 and 2024. ಓಕೆ, ಫಸ್ಟ್ ಏನು ಕ್ಯಾಲ್ಕುಲೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂತ ಹಾಕೋಣಂತ. ಫಸ್ಟ್ ಪರ್ಟಿಕ್ಯುಲರ್, ಆರ್ಡಿನರಿ ರೆಸಿಡೆಂಟ್, ನಾಟ್ ಆರ್ಡಿನರಿ ರೆಸಿಡೆಂಟ್, ನಾನ್ ರೆಸಿಡೆಂಟ್ ಈ ತರ ನಾವು 4 ಕಾಲಮ್ ಹಾಕೋಬೇಕು. ಓಕೆ, ಓಕೆ ಫಸ್ಟ್ ಕ್ವಶನ್ ನೋಡೋಣಂತ. ಒಂದೊಂದು ಬರ್ಕೊಂತ ನಾವು ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತೀನಿ. ಫಸ್ಟ್ ಏನೈತಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ UK rupees 1,50,000 ಆಫ್ ವಿಚ್ 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಐತಿ. ಓಕೆ, ಒಂದ್ ವೇಳೆ ಈ ಕ್ವಶನ್ದಾಗ ಅಷ್ಟೇ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ UK ಅಂತ ಏನಾದ್ರೂ ಬಂದಿದ್ರೆ ಅಷ್ಟ್ ನಾವ್ ಅದನ್ನ ಒಂದ ಕಾಲಮಿಗೆ ಹಚ್ತಿದ್ವಿ ಅಂದ್ರೆ ಆರ್ಡಿನರಿ ರೆಸಿಡೆಂಟ್ ಮಾತ್ರ ಹಚ್ತಿದ್ವಿ. ಬಟ್ ಇಲ್ಲಿ ಏನೈತಿ ಇಂಡಿಯಾ ಐತಿ, ಸೊ ನಾವು ಇದನ್ನ ಅಮೌಂಟ್ ನ 3 ಕಾಲಮಿಗೆ ಹಚ್ತೀವಿ. ಅದನ್ನ ಯಾವ ತರ ಹಚ್ತೀವಿ ಅಂದ್ರೆ, ಓಕೆ ಫಸ್ಟ್ ಒನ್ income from business in UK. ಎಷ್ಟೈತಿ? 1,50,000 ಐತಿ. 1,50,000 ನ ಫಸ್ಟ್ ಆರ್ಡಿನರಿ ರೆಸಿಡೆಂಟ್ ಹಾಕಿ, ಆಮೇಲೆ ಏನೈತಿ ವಿಚ್ 1/3 ರಿಸೀವ್ಡ್ ಇನ್ ಇಂಡಿಯಾ ಐತಿ. ಸೊ ನಾವೇನ್ ಮಾಡ್ಬೇಕು, ಇದನ್ನ 1,50,000 ನ 1,00,000 ಡಿವೈಡ್ ಇಂಟು 1/3 ಮಾಡಿ ಬಂದ ಆನ್ಸರ್ನ ಮಿಕ್ಕಿರೋ ಕಾಲಮಿಗೆ ಹಚ್ತೀವಿ. 50,000 ಇಲ್ಲಿ, ಇನ್ 50,000 ಇಲ್ಲಿ. ಯಾವ ತರ ಮಾಡ್ಬೇಕಂದ್ರೆ ಅಂದ್ರೆ ಇಂಡಿಯಾದಾಗ ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ UK ಐತಿ. ಸೊ UK ಅಂತ ಸ್ಟಾರ್ಟಿಂಗ್ ಬಂತ, ಅದಕ್ಕೆ ನಾವು 1,50,000 ಹಚ್ಚಿದ್ವಿ. ಬಟ್ ಮುಂದೆ ಏನ್ ಹೇಳ್ಯಾರ ಅವರು, ಬಟ್ 1/3 ರಿಸೀವ್ಡ್ ಇನ್ ಇಂಡಿಯಾ ಅಂತ ಐತಿ. ಸೊ ಇನ್ ಎರಡು ಕಾಲಮಿಗೆ ನಾವು ಅಮೌಂಟ್ ತಗೊಂಡ್ವಿ. ನೆಕ್ಸ್ಟ್ ಬಿ ಏನೈತಿ, ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಶ್ರೀಲಂಕಾ rupees 1,60,000 ಐತಿ. ಓಕೆ, ಇದು ಬೇರೆ ಕಂಟ್ರಿಯಿಂದ ನಮ್ಗೆ ಇನ್ಕಮ್ ಐತಿ. ಇನ್ಕಮ್ ಫ್ರಮ್ agriculture from in Sri Lanka. ಓಕೆ, ಇನ್ ಶ್ರೀಲಂಕಾ ಈ ಅಮೌಂಟ್ ನ ನಾವು ಔಟ್ಸೈಡ್ ಇನ್ಕಮ್ ಏನಾರ ಇತ್ತಂದ್ರೆ ನಾವು ಬರೀ ಒಂದೇ ಕಾಲಮ್ಗೆ ಅಮೌಂಟ್ ಹಚ್ತೀವಿ. ನೆಕ್ಸ್ಟ್ ಕಾಲಮ್ ಓಕೆ, ನೆಕ್ಸ್ಟ್
ಬಿ ಮುಗೀತು. ನೆಕ್ಸ್ಟ್ ಇವಾಗ ಸಿ ಏನೈತಿ, ಡಿವಿಡೆಂಡ್ ಫ್ರಮ್ ಡೊಮೆಸ್ಟಿಕ್ ಕಂಪ್ನಿ 75,000. ಅಂದ್ರೆ ಡೊಮೆಸ್ಟಿಕ್ ಕಂಪ್ನಿ ಅಂದ್ರೆ ಇಂಡಿಯಾ ಒಳಗಿರೋ ಕಂಪ್ನಿ. ಡಿವಿಡೆಂಡ್ ಫ್ರಮ್ ಎಷ್ಟೈತದ ಅಮೌಂಟ್ 75,000 ಐತಲ್ಲ, 3 ಕಾಲಮಿಗೆ ಹಚ್ಕೋತೀವಿ. ಇದು ಇಂಡಿಯಾ ಒಳಗಿನ ಪ್ರಾಫಿಟ್ ಇನ್ಕಮ್ ಇರುತ್ತೆ. ಸೊ 75,000 ನಾವು 3 ಕಾಲಮಿಗೆ ಹಚ್ಕೋತೀವಿ. $75,000. Okay. Now D1. D. Income from business in USA controlled from Mysore 1/4 received in India ಅಂತ ಐತಿ. ಎಷ್ಟೈತಿ? 4 lakh. ಓಕೆ, ಇಲ್ಲ ಏನು ಕೊಟ್ಟಾರ, ಬಿಸ್ನೆಸ್ ಕಂಟ್ರೋಲ್ಡ್ ಆರ್ ಮ್ಯಾನೇಜ್ಡ್ ಆರ್ ಸೆಟಪ್ ಇಂಡಿಯಾ ಏನಾರು ಇತ್ತಂದ್ರೆ ನಾವು ಅಮೌಂಟ್ನ ಆರ್ಡಿನರಿ ಮತ್ತು ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ಮಾತ್ರ ಹಚ್ತೀವಿ. ಇವಾಗ ಇಲ್ಲಿ ಏನು ಹೇಳ್ಯಾರ ಅವರು, ಇನ್ಕಮ್ ಫ್ರಮ್ ಬಿಸ್ನೆಸ್ ಇನ್ USA ಕಂಟ್ರೋಲ್ ಫ್ರಮ್ ಮೈಸೂರು ಅಂದ್ರೆ ಇಂಡಿಯಾ ಆ್ಯಂಡ್ 1/4 ರಿಸೀವ್ಡ್ ಇನ್ ಇಂಡಿಯಾ ಐತಿ. ಸೊ ಇದನ್ನ 3 ಕಾಲಮಿಗೆ ಹಚ್ತೀವಿ. ಯಾಕೆ ಹೇಳಿ, ಇಂಡಿಯಾ ಅಂತ ಕ್ವಶನ್ದಾಗ ಕೊಟ್ಟಾರ. ಅದನ್ನ ಯಾವ ಥರ ಹಚ್ತೀವಿ ಅಂದ್ರೆ, ಫಸ್ಟ್ 4 lakh. ಓಕೆ, income from USA controlled ಮೈಸೂರು ಅಂತ ಐತಿ. ಎಷ್ಟು ಅಮೌಂಟ್ ಐತದ? 4 lakh. ಏನಾದ್ರೂ ಕಂಟ್ರೋಲ್ ಇದ್ರೆ ನಾವು 2 ಕಾಲಮಿಗೆ ಅಮೌಂಟ್ ಹಚ್ತೀವಿ. ಈಗ ಏನೈತಿ, 4 lakh. ಓಕೆ, ನೆಕ್ಸ್ಟ್ 4 lakh ಈ 2 ಕಾಲಮಿಗೆ ಹಚ್ಚಿ ಇನ್ನೊಂದು ಕಾಲಮಿಗೆ ಏನೈತಲ್ಲ ಅವರು ಫ್ರಾಕ್ಷನ್ ಕೊಟ್ಟಾರ 1/4 ವಿಚ್ ಈಸ್ ರಿಸೀವ್ಡ್ ಇನ್ ಇಂಡಿಯಾ ಅಂತ ಐತಿ. ಸೊ 4 lakh 1/4 ಮಾಡಿದ್ರೆ ನಮ್ಗೆ ಆನ್ಸರ್ 4 lakh ಇಂಟು 1/4 ಮಾಡಿದ್ರೆ 1 lakh ಬರುತ್ತೆ. ಅದನ್ನು ನಾವು ನಾಟ್ ಆರ್ಡಿನರಿ ರೆಸಿಡೆಂಟಿಗೆ ಹಚ್ಕೋತೀವಿ. ಇದು ಡಿದು ಮುಗೀತು. ಓಕೆ, ಇವಾಗ ನೆಕ್ಸ್ಟ್ ಇ ಏನೈತಿ, ಇನ್ಕಮ್ ಅರ್ನ್ ಇನ್ ಜಪಾನ್ ಆ್ಯಂಡ್ ಲೇಟರ್ ಆನ್ ಬ್ರಾಡ್ ಟು ಇಂಡಿಯಾ ಅಂತ ಐತಿ. ಸೊ ಇದೇನೈತಿ, ಔಟ್ಸೈಡ್ ಇನ್ಕಮ್ ಐತಿ. ನಾವು ಅದನ್ನ 1,50,000 ಇನ್ಕಮ್ ಫ್ರಮ್ ಜಪಾನ್, ಅದನ್ನ ಔಟ್ಸೈಡ್ ಇನ್ಕಮ್ ಐತಲ್ಲ, ಸೊ ನಾವು ಅದನ್ನ ಆರ್ಡಿನರಿ ರೆಸಿಡೆಂಟಿಗೆ ಮಾತ್ರ ಹಚ್ತೀವಿ. ಎಷ್ಟೈತಿ? 1,50,000. $1,50,000. ಮಿಕ್ಕಿರೋ ಕಾಲಮ್ ಎಲ್ಲ ನಾವು ಡ್ಯಾಶ್ ಇಡ್ತೀವಿ. ಓಕೆ, ಈ ಮುಗೀತ. ಈಗ ಇನ್ಕಮ್ ಎಫ್, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಇರಾನ್ ಅಂಡ್ ಡೆಪಾಸಿಟೆಡ್ ಇನ್ ಎ ಬ್ಯಾಂಕ್ ದೇರ್ 60,000. ಅಂದ್ರೆ ಇದು ನಮ್ಗೆ ಇನ್ಕಮ್ ಏನೈತಿ, ಇರಾನ್ ಹೌಸ್ ಪ್ರಾಪರ್ಟಿ ಇನ್ ಇರಾನ್ ಅಂತ ಐತಿ. ಸೊ ಇದೇನಾಗುತ್ತೆ, ನಮ್ದು ಔಟ್ಸೈಡ್ ಇನ್ಕಮ್ ಆಗುತ್ತೆ. ಸೊ ನಾವೇನು ಹಚ್ತೀವಿ, ಇದನ್ನ ಒಬ್ರಿಗೆ ಹಚ್ತೀವಿ. ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಇನ್ ಇರಾನ್. ಎಷ್ಟಿದೆ ಅದು ಅಮೌಂಟು? 60,000 ನಾವು ಔಟ್ಸೈಡ್ ಇನ್ಕಮ್ ಐತಲ್ಲ, ಸೊ ಒಬ್ರಿಗೆ ಹಚ್ತೀವಿ. ಅಂಡ್ ಎಫ್ ಎಂಟ್ರಿ ಮುಗೀತು. ಇವಾಗ ಜಿ, ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ 1 lakh ಐತಿ. ಇಂಡಿಯಾ ಅಂತ ಶಬ್ದ ಐತಲ್ಲ, ಸೊ ನಾವು 3 ಕಾಲಮಿಗೆ ಅಮೌಂಟ್ ಹಚ್ಕೋತೀವಿ. ಸ್ಯಾಲ್ರಿ ರಿಸೀವ್ಡ್ ಇನ್ ಇಂಡಿಯಾ 1 lakh ಐತಲ್ಲ, 1 lakh ನಾವು 3 ಜನಕ್ಕೆ ಹಚ್ತೀವಿ. ಇಂಡಿಯಾದ ಯಾವ್ದಾರ ಇನ್ಕಮ್ ಇತ್ತಂದ್ರೆ ನಾವು ಅದನ್ನ 3 ಜನಕ್ಕೂ ಹಂಚಬೇಕು ಮೀನ್ಸ್ ಹಚ್ಚಬೇಕು. ಇವಾಗ ಜಿ ಎಂಟ್ರಿ ಮುಗೀತೆ. ಇವಾಗ H1. ಹೆಚ್ಚಿಂದ ಏನೈತಿ, ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಬ್ರಾಟ್ ಇನ್ ಟು ಇಂಡಿಯಾ ಡ್ಯೂರಿಂಗ್ ದಿ ಪ್ರೀವಿಯಸ್ ಇಯರ್ ₹20,000 ಐತಿ. ಪಾಸ್ಟ್ ಅನ್ಟ್ಯಾಕ್ಸ್, ಪೋಸ್ಟ್ ಆಫೀಸ್, ಸೇವಿಂಗ್ಸ್ ಬ್ಯಾಂಕ್ ಅಕೌಂಟು
ಇವೇನಾದರೂ ಬಂದು ಅಗ್ರಿಕಲ್ಚರ್ ಇನ್ ಇಂಡಿಯಾ ಇವೇನು ಬಂದರೂ ನಾವು ಎಕ್ಸಾಮ್ಟ್ ಮಾಡ್ತೀವಿ. ಸೊ ಇದನ್ನು ಬರ್ಕೊಂಡು ಫಾಸ್ಟ್ ಆನ್ ಟ್ಯಾಕ್ಸ್ ಅಂತ ಬರ್ಕೊಂಡು ಏನು ಮಾಡ್ತೀವಿ, ಎಕ್ಸಾಮ್ಟ್ ಅಂತ ಬರ್ಕೋತೀವಿ. ಎಕ್ಸಾಮ್ಟ್ ಅಂತ ಬರ್ಕೋತೀವಿ. ಇಷ್ಟು ಮಾಡಿ ಲೇಟರ್ ಆನ್ ಫಸ್ಟು ಕಾಲಮ್ನ ನಾವು ಆ್ಯಡ್ ಮಾಡಿದರೆ ಈ ಪ್ರಾಬ್ಲಮ್ ಮುಗೀತು. 1,50,000 ಪ್ಲಸ್ 1,60,000 ಪ್ಲಸ್ 75,000 4 lakh 1,50,000 ಪ್ಲಸ್ 60,000 ಪ್ಲಸ್ 1 lakh ಮಾಡಿದರೆ ಏನೈತಿದು 10,95,000 ಆರ್ಡಿನರಿ ರೆಸಿಡೆಂಟ್ ಇಂದ ಆಯಿತು. ಇವಾಗ ಸೇಮ್ ಫಾರ್ ನಾಟ್ ಆರ್ಡಿನರಿ 50,000 ಪ್ಲಸ್ 75,000 ಪ್ಲಸ್ 4 lakh ನೆಕ್ಸ್ಟ್ ಏನಿದೆ 1 lakh ಮಾಡಿದರೆ 6,25,000 ನಾಟ್ ಆರ್ಡಿನರಿದು ಆಯಿತು. ಇವಾಗ ನಾನ್ ರೆಸಿಡೆಂಟ್ ಇಂದ 50,000 75,000 1 lakh ನೆಕ್ಸ್ಟ್ ಏನಿದೆ 1 lakh ಇದು ಮಾಡಿದರೆ 3,25,000. ಇದೇ ಥರ ಬರಬೇಕು. ಅಂದರೆ ಆರ್ಡಿನರಿದು ಜಾಸ್ತಿ, ನಾಟ್ ಆರ್ಡಿನರಿ ಸ್ವಲ್ಪ ಕಮ್ಮಿ, ನಾನ್ ರೆಸಿಡೆಂಟ್ ಇಂದ ಕಮ್ಮಿ. ಈ ಥರ ಬಂದರೆ ನಮ್ಮದು ಪ್ರಾಬ್ಲಮ್ ಕಂಪ್ಲೀಟ್ ಆದಂಗೆ. ಓಕೆ, ಬಂದ ಆನ್ಸರ್ ನಮ್ದೇನಾಗುತ್ತೆ, ಗ್ರಾಸ್ ಟೋಟಲ್ ಇನ್ಕಮ್. ಓಕೆ, ಇನ್ನು ಈ ಚಾಪ್ಟರ್ ಮೇಲೆ ನಿಮ್ಗೆ ಪ್ರಾಬ್ಲಮ್ಸ್ ಬೇಕಂದ್ರೆ ಕಮೆಂಟ್ದಾಗ ಹೇಳ್ರಿ, ನಾನು ಮಾಡಿ ಹಾಕ್ತೀನಿ ವಿಡಿಯೋನ. ಥ್ಯಾಂಕ್ ಯು.